ನಮಸ್ಕಾರ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಸ್ವಾಗತ ನಮ್ದು ಈ ಚಾನಲ್ ಸಾಕತ್ ಸಿನಿಮಾಗೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಮಾತನಾಡ್ತೇವೆ ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬಂದ ಹೊಸ ಕಂಟೆಸ್ಟೆಂಟ್ ಶೋಭಾ ಶೆಟ್ಟಿ ಅವರ ಬಗ್ಗೆ. ಸೊ ಫ್ರೆಂಡ್ಸ್, ಈ ವಿಡಿಯೋವನ್ನು ಪೂರ್ತಿ ನೋಡಿ. ಶೋಭಾ ಶೆಟ್ಟಿ ಅವರು 20 ಜನವರಿ 1990ರಲ್ಲಿ ಇಂಡಿಯಾದ ಕರ್ನಾಟಕ ಸ್ಟೇಟ್ನ ಬ್ಯಾಂಗ್ಳೂರಿನಲ್ಲಿ ಜನಿಸಿದ್ರು. ಈಗ 2024ರಲ್ಲಿ ಇವರಿಗೆ 34 ವರ್ಷ ವಯಸ್ಸು. ಇವರ ಜೋಡಿಯಾಕ್ ಸೈನ್ ಎಕ್ವೇರಿಯಸ್, ಇವರ ನ್ಯಾಷನಾಲಿಟಿ ಇಂಡಿಯನ್, ಇವರ ಹೋಮ್ ಟೌನ್ ಬಂದು ಬ್ಯಾಂಗ್ಳೂರ್. ಇವರು ತಮ್ಮ ಸ್ಕೂಲ್ ಎಜುಕೇಷನ್ ಅನ್ನು ಬಾಪೂಜಿ ಹೈಸ್ಕೂಲ್ ದಾವಣಗೆರೆ ಕರ್ನಾಟಕದಲ್ಲಿ ಮುಗಿಸಿದ್ರು. ಅದಾದಮೇಲೆ ಇವರು ತಮ್ಮ ಕಾಲೇಜ್ ಸ್ಟಡೀಸನ್ನು ಬ್ಯಾಂಗ್ಳೂರು ಯೂನಿವರ್ಸಿಟಿಯಿಂದ ಕಂಪ್ಲೀಟ್ ಮಾಡಿದರು. ಇವರು MSc ಇನ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ನಲ್ಲಿ ತಮ್ಮ ಡಿಗ್ರಿಯನ್ನು ತಗೊಂಡಿದ್ದಾರೆ. ಶೋಭಾ ಶೆಟ್ಟಿ ಅವರು ಇನ್ನೂ ಕೂಡ ಅನ್ಮ್ಯಾರಿಡ್. ಇವರ ಫ್ಯಾಮಿಲಿ ಬಗ್ಗೆ ಹೇಳುವುದಾದರೆ, ಇವರ ತಂದೆ ಹೆಸರು ರತನಮ್ಮ ಮಂಜು ಶೆಟ್ಟಿ ರವಿ ಪ್ರೀತಿ ಮತ್ತು ಇವರ ತಾಯಿ ಹೆಸರು ಇನ್ನೂ ಕೂಡ ರಿವೀಲ್ ಮಾಡಲಿಲ್ಲ. ಆದರೆ ಅವರ ಒಂದು ಫೋಟೋ ಉಂಟು. ಇವರಿಗೆ ಒಬ್ಬ ಅಣ್ಣ ಮತ್ತು ಒಂದು ಅಕ್ಕ ಕೂಡ ಇದ್ದಾರೆ. ಶೋಭಾ ಶೆಟ್ಟಿ ಅವರು ಒಂದು ಆಕ್ಟ್ರೆಸ್ ಮತ್ತು ಮಾಡೆಲ್. ಇವರು ತೆಲುಗು ಮತ್ತು ಕನ್ನಡ ಸೀರಿಯಲ್ಸ್ಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಹಾಗೆ ಕೆಲವು ಮೂವೀಸ್ಗಳಲ್ಲಿ ಕೂಡ ಕೆಲಸ ಮಾಡಿದ್ದಾರೆ. ಶೋಭಾ ಶೆಟ್ಟಿ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಬರುವ ಮುಂಚೆ ಇವರು ಬಿಗ್ ಬಾಸ್ ತೆಲುಗು ಸೀಸನ್ 7ರಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು. ಇವರ ಹೈಟ್ 5 ಫೀಟ್ 5 ಇಂಚಸ್ ಮತ್ತು ಇವರ ಹೇರ್ ಕಲರ್ ಮತ್ತು ಐ ಕಲರ್ ಬ್ರೌನು. ಇವರು ತೆಲುಗು ಸೀರಿಯಲ್ ಕಾರ್ತಿಕಾ ದೀಪಂನಲ್ಲಿ ಡಾಕ್ಟರ್ ಮೋನಿತಾ ಅವರ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಕ್ಕೆ ತುಂಬಾ ಪಾಪ್ಯುಲರ್ ಆಗಿದ್ದರು. ಇವರು ಪುನೀತ್ ರಾಜ್ಕುಮಾರ್ ಅವರ ಅಂಜನಿ ಪುತ್ರ ಫಿಲ್ಮ್ನಲ್ಲಿ ಕೂಡ ಕೆಲಸ ಮಾಡಿದ್ದಾರೆ. ಇವರು ಅಗ್ನಿಸಾಕ್ಷಿ ಸೀರಿಯಲ್ನಲ್ಲಿ ತನು ಅವರ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ರು. ಅದು ಬಿಟ್ಟರೆ ಇವರು ತೆಲುಗು ಸೀರಿಯಲ್ ಅಷ್ಟ ಚೆಮ್ಮ ಸೀರಿಯಲ್ನಲ್ಲಿ ಕೂಡ ಕೆಲಸ ಮಾಡಿದ್ದಾರೆ. ಇವರು 2019ರಲ್ಲಿ ಸ್ಟಾರ್ ಮಾ ಚಾನಲ್ನ ಪಾಪ್ಯುಲರ್ ಟಿವಿ ರಿಯಾಲಿಟಿ ಗೇಮ್ ಶೋ ಪರಿವಾರ್ ಲೀಗ್ನಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು. ಸೊ ಫ್ರೆಂಡ್ಸ್, ಇದೇ ಶೋಭಾ ಶೆಟ್ಟಿ ಅವರ ಪರಿಚಯ. ನಿಮಗೆ ಇವರು ಹೇಗಾದರೂ ಮತ್ತು ಇವರ ಗೇಮ್ ನಿಮಗೆ ಹೇಗಾಗ್ತಿದೆ ಬಿಗ್ ಬಾಸ್ ಮನೆಯಲ್ಲಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ಹೀಗೆ ಇನ್ನೂ ಕೂಡ ಜಾಸ್ತಿ ಕನ್ನಡ ರಿಯಾಲಿಟಿ ಶೋಸ್ ಬಗ್ಗೆ ತಿಳಿಲಿಕ್ಕೆ ನಮ್ಮದು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ.